ಪಿರಿಯಾಪಟ್ಟಣ ಮತಕ್ಷೇತ್ರದ ಎಲ್ಲ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ಬಹಳ ಸಮಯ ಆಗಿದೆ. ಬೆಳಿಗ್ಗೆ 11 ಗಂಟೆಗೆ ನನಗೆ ಮತ್ತು ಎಲ್ಲ ಅತಿಥಿಗಳಿಗೆ ಬರಕ್ಕೆ ಹೇಳಿದರು ವೆಂಕಟೇಶ್ ಅವರು. ಆದರೆ ಮೈಸೂರಿನಲ್ಲಿ 2 ಕಾರ್ಯಕ್ರಮಗಳನ್ನು ನಾನು ಅಟೆಂಡ್ ಮಾಡಬೇಕಾಗಿದ್ದರಿಂದ ಇಲ್ಲಿ ಬರೋದು ಲೇಟ್ ಆಯಿತು. ಸುಮಾರು 1 ಗಂಟೆ ನಾವು ಬಂದು ಊಟ ಮಾಡಿ ಕಾರ್ಯಕ್ರಮ ಪ್ರಾರಂಭ ಮಾಡೋದು ಪ್ರಾರಂಭ ಆಯಿತು. ಬಹಳ ಚೆನ್ನಾಗಿ ಅರೇಂಜ್ ಮಾಡಿದ್ರು. ನೀವೆಲ್ಲರೂ ಕೂಡ ಎಷ್ಟೊತ್ತು ಕೂತ್ಬೇಕಿರಿ, ಬಹಳ ಹೊತ್ತು ಕೂತು ಕೂತು ಸಾಕಾಗಿ ಕೆಲವರೆಲ್ಲ ಖಾಲಿ ಮಾಡಿದ್ದಾರೆ. ನೀವೆಲ್ಲ ಒಂದಷ್ಟು ಜನ ಇದ್ದೀರಿ. ಸಿದ್ದರಾಮಯ್ಯನ ಅಭಿಮಾನಕ್ಕೂ ವೆಂಕಟೇಶ್ ಅವರ ಅಭಿಮಾನಕ್ಕೂ ನಮ್ಮಗಳ ಭಾಷಣ ಕೇಳಬೇಕು ಅಂತೇಳಿ ಕೂತಿದ್ದೀರಿ. ಆದ್ರೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಇವತ್ತು 122 ಕಾಮಗಾರಿಗಳು, ಸುಮಾರು 439.88 ಕೋಟಿ ರೂಪಾಯಿಗಳ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೀವಿ. ವೆಂಕಟೇಶ್ ಅವರು ಹೆಚ್ಚು ಮಾತಾಡಲ್ಲ, ಆದರೆ ಒಳ್ಳೆ ಕೆಲಸಗಾರ, ಕೆಲಸ ಮಾಡ್ತಾರೆ, ಮಾತು ಕಡಿಮೆ. ಈಗ ಪಶುಸಂಗೋಪನಾ ಸಚಿವರಾಗಿದ್ದಾರೆ, ರೇಷ್ಮೆ ಸಚಿವರು ಕೂಡ ಆಗಿದ್ದಾರೆ. ಬಹಳ ಹಿರಿಯ ರಾಜಕಾರಣಿ. ಅವರಿಗೆ ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಜನರ ಪರಿಚಯ ವೈಯಕ್ತಿಕವಾಗಿ ಗೊತ್ತಿದೆ. ಅವರ ಆರ್ಥಿಕ ಸಾಮಾಜಿಕ ಸ್ಥಿತಿಗತಿಗಳು ಕೂಡ ಗೊತ್ತಿದ್ದಾವೆ. ಹಾಗಾಗಿ ಇವತ್ತು ಕೃಷಿ ಪ್ರಧಾನವಾದಂಥ ಈ ಕ್ಷೇತ್ರದಲ್ಲಿ ಸುಮಾರು 380 ರೈತರಿಗೆ ಅನೇಕ ಯಂತ್ರೋಪಕರಣಗಳನ್ನು ವಿತರಣೆ ಮಾಡಿದ್ದೀವಿ. ಸುಮಾರು 3 ಕೋಟಿಗೂ ಹೆಚ್ಚು ವಿತರಣೆ ಮಾಡಿದ್ದೀವಿ. ಅದರಲ್ಲಿ ರಾಜ್ಯ ಸರ್ಕಾರನೇ 1.5 ಕೋಟಿ ಸಬ್ಸಿಡಿ ಕೊಡ್ತದೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ರೈತರಿಂದ ಯಂತ್ರೋಪಕರಣಗಳನ್ನು ಕೊಂಡ್ಕೊಳ್ಳಲಿಕ್ಕೆ 1,46,00,000 ಆದರೆ 1.5 ಕೋಟಿಗೂ ಹೆಚ್ಚು ಹಣವನ್ನು ರಾಜ್ಯ ಸರ್ಕಾರ ಬಳಸಿದೆ. ಅದರ್ಥ ಕೃಷಿ ಮೇಲೆ ಅವಲಂಬನೆ ಆಗಿರ್ತಕ್ಕಂಥವರಿಗೆ ಭಾರ ಕಡಿಮೆ ಮಾಡಬೇಕು. ಈಗ ಕೃಷಿ ಕಾರ್ಮಿಕರು ನಗರ ಪ್ರದೇಶಗಳಿಗೆ ವಲಸೆ ಹೋಗೋದ್ರಿಂದ ಕೃಷಿ ಕಾರ್ಮಿಕರು ಸಿಗಲಿಲ್ಲ. ಅದಕ್ಕೋಸ್ಕರ ಯಂತ್ರೋಪಕರಣಗಳನ್ನು ಹೆಚ್ಚು ಬಳಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವು ಹಿಂದೆ ಇದ್ದಾಗಲೇ ಯಂತ್ರಧಾರೆ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿತು. ಆ ಕಾರ್ಯಕ್ರಮದ ಮೂಲಕ ಕೃಷಿ ಯಂತ್ರೋಪಕರಣಗಳಿಗೆ ನಾವು ಬಾಡಿಗೆಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡುವ. ಈಗ ಸಬ್ಸಿಡಿ ಕೊಟ್ಟು ಅವರೇ ಕೊಂಡ್ಕೊಳ್ತಕ್ಕಂಥದ್ದನ್ನು ಕೂಡ ಮಾಡ್ತಾ ಇದ್ದೀವಿ. ಇವೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ
ಮಾಡಬೇಕು. ಕೃಷಿ ಉತ್ಪನ್ನ ಹೆಚ್ಚಾದರೆ ರೈತರಿಗೂ ಲಾಭ ಬರ್ತದೆ, ಸರ್ಕಾರಕ್ಕೂ ತಲೆನೋವು ಕಡಿಮೆ ಆಗ್ತದೆ. ಈ ವರ್ಷ ಅಂದ್ರೆ 24-25ನೇ ಆರ್ಥಿಕ ವರ್ಷದಲ್ಲಿ ನಮಗೆ ಒಳ್ಳೆ ಮಳೆ ಬೆಳೆ ಆಯಿತು. ನಮ್ಮ ಕೆರೆ ಕಟ್ಟೆಗಳೆಲ್ಲ ತುಂಬಿತು, ಜಲಾಶಯಗಳೆಲ್ಲ ತುಂಬಿತು. ಹಾಗಾಗಿ ಮೊದಲನೇ ವರ್ಷ ಬರಗಾಲ ಇತ್ತು 23-24, 24-25